ನಮಗೆ ಒಂದು ಗ್ರ್ಯಾಟಿಟ್ಯೂಡ್ ಇರೋದಿಲ್ವಂತೆ, ನಮಗೆ ಗೊತ್ತಿರೋದಿಲ್ಲ ಅಂಥೇಳಿ. ಈಗ ಒಂದು ಕಡೆ ನಾವು ಹೋಗ್ತಾ ಇರ್ತೀವಿ, ಊಟ ಮಾಡಿರೋದಿಲ್ಲ, 4-5 ದಿವಸ ಆಗಿರುತ್ತೆ, ಒಂದು ಲೋಟ ನೀರು ಸಿಕ್ಕಿರೋದಿಲ್ಲ. ಆ ಸಂದರ್ಭದಲ್ಲಿ ಒಂದು ಲೋಟ ನೀರು ಸಿಗುತ್ತೆ ಅಂತ ಇಟ್ಕೊಳ್ಳಿ, ಒಂದು ಲೋಟ ನೀರು, ಒಂದು ಲೋಟ ನೀವು ಊಟ ಮಾಡಿರೋದಿಲ್ಲ, ಹಸಿವೆ ಆಗ್ತಾ ಇರುತ್ತೆ, ಇವನ್ ನೀರು ಕೂಡ ಇಲ್ಲ ಅಂತ ಇಟ್ಕೊಳ್ಳಿ. ಒಂದು ಲೋಟ ನೀರು ಒಂದು ಕಡೆ ಇರುತ್ತೆ, ಒಂದು 10 ಕೋಟಿ ರೂಪಾಯಿ ಮತ್ತೊಂದು ಕಡೆ ಇರುತ್ತೆ. ಯಾವುದನ್ನು ಆಯ್ಕೆ ಮಾಡ್ಕೋತೀರಿ ಅಂತಂದಾಗ ನೀರನ್ನೇ ಆಯ್ಕೆ ಮಾಡ್ಕೋತೀರಿ. ಸೊ ಹಾಗಾಗಿ ಆ ನೀರಿನ ಮೌಲ್ಯ ನಮಗೆ ಗೊತ್ತಾಯ್ತು. ಈಗ ಯಾವುದೇ ಚಿನ್ನ ಬೆಳ್ಳಿ ವಜ್ರ ಇದು ಸಾಯೋ ಟೈಮಲ್ಲಿ ನೀವು ನೀರು ಬೇಕಾ, ಚಿನ್ನ ಬೇಕಾ, ನೀರು ಬೇಕಾ, 100 ಕೋಟಿ ಬೇಕಾ ಅಂತಂದಾಗ ನೀರೇ ಬೇಕು ಅಂತ ಸಾಹಸವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಕೆಲವರು ಪ್ರಶ್ನೆಗಳನ್ನು ಕೇಳೋರಿದ್ದಾರೆ. ಪ್ರಶ್ನೆ ಜೊತೆಗೆ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಿಮಗೆ ಸ್ಫೂರ್ತಿಯಾದ ಮಹಿಳೆಯರ ಬಗ್ಗೆ ಕೂಡ ಹೇಳ್ಕೊಳ್ಬಹುದು. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನದ ಶುಭಾಶಯಗಳು. ರಿಪಬ್ಲಿಕ್ ಕನ್ನಡದವರು ನಾರಿ ಶಕ್ತಿ ಅಂತ ಪ್ರೋಗ್ರಾಮ್ ಮಾಡಿ ಗೌರಿ ಮೇಡಮನ್ನು ನಮ್ಮನ್ನೆಲ್ಲ ಕರೆದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಹೆಣ್ಣು ತಿಳ್ಕೊಂಡ್ರೆ, ಒಂದು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನಾರಿ ಶಕ್ತಿ ಅಂತ ಹೆಸರಿಟ್ಟಿದ್ದಾರೆ, ಅದರಲ್ಲೇ ಗೊತ್ತಾಗತ್ತೆ. ಗೌರಿ ಮೇಡಮ್ ಅವರು ದುಡ್ಡು ಸಹಾಯ ಆಗಲಿ ಕೆಲಸದಲ್ಲಾಗಲಿ ಸಹಾಯ ತಗೊಳ್ಳದೆ ಒಬ್ಬರೇ ಬಾವಿ ತೋಡಿರೋದಂತೂ ತುಂಬ ಶ್ಲಾಘನೀಯ. ಅವ್ರಿಗಂತೂ ತುಂಬ ಅಭಿನಂದನೆ ಸಲ್ಲಿಸಬೇಕು. ಅದರಲ್ಲಿ ರಿಪಬ್ಲಿಕ್ ಕನ್ನಡ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಎಲ್ಲ ಅಭಿವಂದನೆಗಳು. ಗೌರಿ ಮೇಡಮ್ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಇವಾಗ ಬಾವಿ ತೋಡಬೇಕಂದ್ರೆ ಇಂಥ ಕಡೆ ನೀರಿದೆ ಅಂತ ಟೆಸ್ಟ್ ಮಾಡಿ ಇದು ಮಾಡ್ತಾರಲ್ಲ, ಇವರು ಅದು ಮಾಡಿದ್ರೆ ಇವ್ರಿಗೆ ಅಲ್ಲಿ ನೀರು ಬರುತ್ತೆ ಅಂತ ಗೊತ್ತಾಗಿ ಇವ್ರು ಮಾಡಿದ್ರ ಅದು ಅಂತ. ಶಿವಾನಂದ ಕಳವೆಯವರು ಕೂಡ ಅದನ್ನೇ ಹೇಳಿದರು. ನನ್ನ ಮನಸ್ಸಿನ ನನ್ನ ಆತ್ಮದಲ್ಲಿ ಏನು ಇದಾಗ್ತದೆ ಅದು ಎಣಿಸ್ಕೊಂಡು ಮಾಡೋದು. ನಾನು 3 ಬಾವಿ ತೆಗೆದ್ರು ನನ್ನ ಯಾವ ಭಟ್ರು ಕೇಳಲಿಲ್ಲ. ನಾನು ಒಂದು ದೈವ ಪ್ರೇರಣೆ, ನಾನು ನಿಮ್ಮ ಹತ್ರ ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾರು ಹೆಣ್ಣು ಮಕ್ಕಳಲ್ಲಿ ರೋಲ್ ಮಾಡೆಲ್, ನಿಮ್ಮ ಫ್ಯಾಮಿಲಿಯಲ್ಲಿ ಹೊರಗಡೆ ಯಾರೋ ಆಗಿರ್ಬೋದು, ಯಾರು ನಿಮ್ಮ ಪ್ರಕಾರ? ನಮ್ಮ ತಾಯಿನೇ ನಮಗೆ ರೋಲ್ ಮಾಡಲು. ನಮಗೆ ನಮಗೂ ನಮ್ಮ ತಾಯಿ ತಾಯಿ, 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 ನನಗೆ ನಾನೇ. ಅಬ್ಬಾ, ಅದು ಚಪ್ಪಾಳೆ ಚಪ್ಪಾಳೆ, ಅದು ಬೇಕು, ಅದು ಬೇಕು, ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ನಮ್ಮ ತಾಯಿ ಅಂತ ಹೇಳೋಕೆ ನಮ್ಮ ತಾಯಿಗೆ 24 ಜನ ಮಕ್ಕಳು, ಅದಕ್ಕೆ 24 ಜನ ಮಕ್ಕಳು. ನೀವು ಹುಡುಗಿನೇ ಈಗ. ನಾನು 19ನೇವಳು, ಅದಕ್ಕೆ ನನಗೆ ನಾನೇ ಮಾಡಲಾಗಿ ನಾನು ಜೈ ಅನ್ಸಿ ಒಂದು ಪಾರ್ಟಿನ ಗೆಲ್ಲಿಸ್ಬೋದ್ರಿ ನಿಮ್ಮನೆ ಹೋಟೆಲ್ಲಿ. ನಮಗೆ ನಮ್ಮ ತಾಯಿನೇ ಸರ್. ತಾಯಿ, ನಮ್ಮ ತಂದೆ ತಾಯಿ. ತಂದೆ ತಾಯಿ ಇಬ್ರು. ನನಗೂ ಅಷ್ಟೇ, ತಂದೆ ತಾಯಿ. ತಂದೆ ತಾಯಿ. ನನ್ನ ಮಗಳು. ಮಗಳು ಯಾಕೆ ಮಗಳು? ನನ್ನ ಮಗಳು ಸ್ಟ್ರಾಂಗ್ ಇದ್ದಾಳೆ. ನಿಮಗಿದ್ರು ಸ್ಟ್ರಾಂಗ್? ಅದು ನಿಮ್ದೇ ಬಳವಳಿದೆ, ನಿಮ್ದೇ ಜೀನ್ ಅದು. ನನ್ನ ಅಜ್ಜಿ ಅವರು. ಯಾಕೆ? ನನ್ನ ಅಜ್ಜಿ ಸಾಕಿದ್ದು, ಇಡೀ ಕುಟುಂಬನ ಮೇಂಟೈನ್ ಮಾಡ್ತಾ ಇದ್ರು ಅವರು. ಅವ್ರ ಸ್ಫೂರ್ತಿನೇ ನನಗೆ ಇವತ್ತು ಒಂದು ರಾಜ್ಯ ಮಹಿಳಾ ಅಧ್ಯಕ್ಷೆ ಆಗಿದ್ದೇನೆ. ಅದಕ್ಕೂ ಅವರೇ ಕಾರಣ. ಅಜ್ಜಿ ಕಾರಣ. ಮ್ಯಾಮ್ ಸೇಮ್, ನನಗೂ ಅಜ್ಜಿನೇ ಕಾರಣ. ಅವರು ಊರ್ ಗೌಡ್ತಿ ಆಗಿದ್ರು, ಸೊ ಹಂಗಾಗಿ ಅವ್ರು ಅಷ್ಟೊಂದು ಊರ್ನ ನಿಭಾಯಿಸೋ ಶಕ್ತಿ ಇತ್ತು. ಅವ್ರ ಜೊತೆ ಬೆಳೆದು ಅದಕ್ಕೆ ಈ ಪ್ರಶ್ನೆ. ಇವಾಗ ನಾರಿ ಶಕ್ತಿ ಅಧಿನಿಯಮ ಅಂತ ಹೇಳಿ ಬಿಲ್ ತಂದಿದ್ದಾರೆ, ರಿಸರ್ವೇಶನ್. ಆ ಮೂಲಕ ಪಾಲಿಟಿಕ್ಸ್ ಅಲ್ಲಿ ಮಹಿಳೆಯರನ್ನ ತರಬೇಕು ಅಂತ. ನಿಮ್ಮ ಅಜ್ಜಿ ಆ ಕಾಲದಲ್ಲೇನೆ ಪಾಲಿಟಿಕ್ಸ್ ಅಲ್ಲಿ ಇದ್ರು ಅಂತ. ಸೊ ಊರ್ ಗೌಡ್ತಿ ಆಗಿದ್ರಿಂದ ಆಲ್ಮೋಸ್ಟ್ ಎಲ್ಲಾನು ಕಂಟ್ರೋಲ್ ಮಾಡೋರು. ಅವ್ರ ಜೊತೆ ನಾನು ಬೆಳೆದು ನನಗೆ ಅವರೇ ರೋಲ್ ಮಾಡರ್, ಇನ್ಕ್ಲೂಡಿಂಗ್ ನಮ್ಮ ಅಕ್ಕ. ಈಗ ಮನೆಯವರನ್ನ ಕಂಟ್ರೋಲ್ ಮಾಡೋದು ಯಾರು? ನನಗೆ ಅಪ್ಪ ಅಮ್ಮ ಇಬ್ರು. ಓಕೆ, ನನಗೆ ನಾನೇ. ಓಕೆ. ಇನ್ನು ಕೆಲವರು ಇದ್ದಾರೆ. ಯಾರು ಮೇಡಮ್? ತಂದೆಯವರು. ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಮಂಡ್ಯದ ಮದ್ದೂರು ಕಡೆಯವರು. ನಮ್ಮ ತಾಯಿ ಕೂಡ ನಮಗೆ ಮುಖ್ಯವಾಗಿ ನಮ್ಮ ಅಜ್ಜಿ. ಎಲ್ಲರನ್ನೂ ಮಾತಾಡಿಸುವಂಥ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಈಗ